ಉತ್ತರ ಕನ್ನಡದ ಶಿರಸಿಯಲ್ಲಿ ಹರಿಯೋ ಒಂದು ನದಿ. ಆ ನದಿಯ ತೀರವನ್ನು ತಲುಪಿ ನಿಂತು ಎತ್ತ ಕಣ್ಣು ಹಾಯಿಸಿದ್ರು ಅಲ್ಲೆಲ್ಲ ಅಪಾರ ಶಿವಲಿಂಗಗಳು. ಅವುಗಳ ಮುಂದೆ ಕೆತ್ತಲಾದ ನಂದಿ ವಿಗ್ರಹಗಳೇ ಕಣ್ಣಿಗೆ ಬಿದ್ದುವು. ಅದೆಷ್ಟೋ ದೇವಾಲಯಗಳನ್ನ ಸುತ್ತಿ ಸುಂದರ ಶಿವಲಿಂಗಗಳನ್ನ ದರ್ಶನ ಮಾಡಿದ್ದ ನನಗೆ ಈ ಜಾಗ ಹೊಸ ಶಿವಲಿಂಗಗಳ ಲೋಕವನ್ನ ತೆರೆದಿಡೋದ್ರ ಜೊತೆಗೆ ಅವು ನನ್ನ ಕುತೂಹಲಕ್ಕೂ ಸಾಕ್ಷಿಯಾಗಿದ್ವು. ಸಹಸ್ರಲಿಂಗ ಈ ಜಾಗದ ಹೆಸರು. ಅದು ಇಲ್ಲಿ ನದಿಯೊಳಗೆ ಬಂಡೆಗಳ ಮೇಲೆ ಕೆತ್ತಲಾಗಿರೋ ಸಾವಿರಾರು ಶಿವಲಿಂಗಗಳಿಂದಲೇ ಈ ಸ್ಥಳಕ್ಕೆ ಆ ಹೆಸರು ಬಂದಿರೋದು. ದೇವಾಲಯದೊಳಗೆ ಶಿವಲಿಂಗಗಳನ್ನ ಪ್ರತಿಷ್ಠಾಪಿಸುವುದು ಸಹಜ, ಆದ್ರೆ ಈ ನದಿ ಮಧ್ಯದಲ್ಲಿ ಇಷ್ಟೊಂದು ಶಿವಲಿಂಗಗಳನ್ನ ಕೆತ್ತಿದ ಕಾರಣವೇನೋ ಅನ್ನೋ ಕುತೂಹಲ ನಿಮಗೂ. ಉತ್ತರ ಕನ್ನಡದ ಶಿರಸಿಯಲ್ಲಿ ಹರಿಯೋ ಒಂದು ನದಿ. ಆ ನದಿಯ ತೀರವನ್ನು ತಲುಪಿ ನಿಂತು ಎತ್ತ ಕಣ್ಣು ಹಾಯಿಸಿದ್ರು ಅಲ್ಲೆಲ್ಲ ಅಪಾರ ಶಿವಲಿಂಗಗಳು. ಅವುಗಳ ಮುಂದೆ ಕೆತ್ತಲಾದ ನಂದಿ ವಿಗ್ರಹಗಳೇ ಕಣ್ಣಿಗೆ ಬಿದ್ದುವು. ಅದೆಷ್ಟೋ ದೇವಾಲಯಗಳನ್ನ ಸುತ್ತಿ ಸುಂದರ ಶಿವಲಿಂಗಗಳನ್ನ ದರ್ಶನ ಮಾಡಿದ್ದ ನನಗೆ ಈ ಜಾಗ ಹೊಸ ಶಿವಲಿಂಗಗಳ ಲೋಕವನ್ನ ತೆರೆದಿಡೋದ್ರ ಜೊತೆಗೆ ಅವು ನನ್ನ ಕುತೂಹಲಕ್ಕೂ ಸಾಕ್ಷಿಯಾಗಿದ್ವು. ಸಹಸ್ರಲಿಂಗ ಈ ಜಾಗದ ಹೆಸರು. ಅದು ಇಲ್ಲಿ ನದಿಯೊಳಗೆ ಬಂಡೆಗಳ ಮೇಲೆ ಕೆತ್ತಲಾಗಿರೋ ಸಾವಿರಾರು ಶಿವಲಿಂಗಗಳಿಂದಲೇ ಈ ಸ್ಥಳಕ್ಕೆ ಆ ಹೆಸರು ಬಂದಿರೋದು. ದೇವಾಲಯದೊಳಗೆ ಶಿವಲಿಂಗಗಳನ್ನ ಪ್ರತಿಷ್ಠಾಪಿಸುವುದು ಸಹಜ, ಆದ್ರೆ ಈ ನದಿ ಆಗಿದ್ದಾಗೋದು ಶಿವಲಿಂಗ ಮೂರ್ತಿ ಇತ್ತು. ಇವಾಗ ನಡೆಯುತ್ತೆ ಆ ಥರ ಇತ್ತು ನೋಡಿ ಫ್ರೆಂಡ್ಸ್. ನೋಡಿ ಮೀನು ನೋಡೋರು ಕಾಣಿಸ್ತಿದೆ ನೋಡಿ, ಸೂಪರ್ ಅಲ್ಲ. ಶಿವಂಗ ಮೂರ್ತಿ ಇದೆ ನೋಡಿ ಫ್ರೆಂಡ್ಸ್, ಹಳೆ ಕಾಲದ್ದು ಸೂಪರ್ ಆಗಿದೆ. ಪ್ಲೇಸು ಸೂಪರ್ ಆಗಿದೆ, ಸ್ವಲ್ಪ ನೋಡಿ ಸರ್ ಫ್ರೆಂಡ್ಸ್. ನೋಡಿ ಹೆಸರು ಕಾಣಿಸ್ತಿದೆಯಾ? ಎಲ್ಲ ಎಡಿಟ್ ಮಾಡ್ತೀನಿ, ಕಳಿಸ್ತೀನಿ ನೋಡಿ. ಶಿವಲಿಂಗ ಮೂರ್ತಿ ಫುಲ್ಲಿದೆ, ಕಾಣಿಸ್ತಿದೆಯಾ? ಆಗಿನ ಕಾಲದಲ್ಲಿ ಕಟ್ಟಿರೋದೆಲ್ಲ ದೇವ್ರದ್ದು ವಿಗ್ರಹ ಕಾಣಿಸ್ತಿದೆಯಾ? ಮ್ಯಾಗಡೆ ಎಲ್ಲ ಕಿತ್ತಿದ್ದಾರೆ ನೋಡಿ. ನೋಡಿ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಕಲ್ಗಳಿದೆ, ಆದರೆ ಹೇಳೋಕ್ಕಾಯ್ತಿಲ್ಲ. ಅದೆಲ್ಲ ಏನು ಮಾಡ್ತಿದ್ರು ಏನಿಲ್ಲ ನೋಡಿ. ಅಲ್ಲೊಂದಿದೆ, ಇದೆಲ್ಲ ಫುಲ್ಲು ವಿಗ್ರಹ. ಇಲ್ಲೊಂದಿದೆ ನಿಮಗೆ ಕಾಣಿಸ್ತಿದೆಯಲ್ಲ, ಅಲ್ಲೊಂದಿದೆ. ಈಗ ಆ ಕಡೆ ಎಲ್ಲ ಇದೆ, ಸ್ವಲ್ಪ ಹೇಳೋಕ್ಕಾಯ್ತಿಲ್ಲ. ಅಂದರೆ ನೀರು ಪ್ರವೇಶ ಬರುತ್ತದೆ ಆ ಕಡೆ.